MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇವತ್ತು ಈ GPR ಯಂತ್ರದ ಮೂಲಕ ಅಸ್ಥಿಪಂಜರದ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಅಗೆಯದೆ ಭೂಮಿ ಮೇಲಿಂದಲೇ ಅಸ್ಥಿ ಪತ್ತೆ ಕಾರ್ಯ. ಅಗೆಯೋಕ್ಕಿಂತ ಮುಂಚೆ ಎಲ್ಲಿದೆ ಅನ್ನೋದು ಪತ್ತೆ ಹಚ್ಚುತ್ತೆ. GPR ಭೂಮಿಯ 10 ಅಡಿ ಆಳದವರೆಗೆ ಪತ್ತೆ ಹಚ್ಚುತ್ತೆ. ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ GPR ತಜ್ಞ ಡಾಕ್ಟರ್ NR ರಮೇಶ್. ಪ್ರತಿನಿಧಿ ಶಿವಪ್ರಸಾದ್ ಅವರನ್ನ ಮಾತನಾಡಿಸಿದ್ದಾರೆ. ತಜ್ಞರಿಗೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. GPR ಸಾಧನವನ್ನು ಬಳಸಿ ಭೂತಳದಲ್ಲಿ ಹುದುಗಿರುವಂತಹ ಅಸ್ಥಿಪಂಜರಗಳನ್ನು ಹುಡುಕೋದಕ್ಕೆ ಈಗಾಗಲೇ ಪತ್ತೆ ಕಾರ್ಯ ಮಾಡೋದಕ್ಕೆ SITಯ ತಂಡ ಮುಂದಾಗಿರತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿ ನ್ಯೂಸ್ ಜೊತೆಗೆ ಡಾಕ್ಟರ್ NR ರಮೇಶ್, ನಿವೃತ್ತ ಹೆಚ್ಚುವರಿ ಮಹಾನಿರ್ದೇಶಕರು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಅವರು ಟಿವಿ ನ್ಯೂಸ್ ಜೊತೆಗಿದ್ದಾರೆ. ಅವನೇನು ಹೇಳ್ತಾನೆ ಕೇಳೋಣ ಬನ್ನಿ. ಸರ್, ಈಗಾಗಲೇ ಧರ್ಮಸ್ಥಳದಲ್ಲಿ ನೀವು ಕಳೆದ ಕೆಲವು ದಿನಗಳಿಂದಲೂ ಕೂಡ ಗಮನಿಸಿದ್ರ ಅಸ್ಥಿಪಂಜರ ಪತ್ತೆ ಕಾರ್ಯಕ್ಕೆ SIT ಮುಂದಾಗಿರತಕ್ಕಂಥದ್ದು. ಯಾವ ರೀತಿಯಾಗಿ GPR ಸಾಧನವನ್ನು ಬಳಸಿ ಅಸ್ಥಿಪಂಜರವನ್ನು ಪತ್ತೆ ಮಾಡ್ತಾರೆ? ಪ್ರಮುಖವಾಗಿ GPR ಅಂದ್ರೆ ಏನು ಸರ್? GPR ಅಂದರೆ ಗ್ರೌಂಡ್ ಪೆನಿಟ್ರೇಷನ್ ರಡಾರ್ ಅಂತ. ಇದೊಂದು ಸಫಿಸ್ಟಿಕೇಟೆಡ್ ರಿಮೋಟ್ ಸೆನ್ಸಿಂಗ್ ಜಿಯೋಫಿಸಿಕಲ್ ಇನ್ಸ್ಟ್ರೂಮೆಂಟು. ಇದೊಂದು ಸಾಧನ, ಉಪಕರಣ. ಇದನ್ನು ಸಾಮಾನ್ಯವಾಗಿ ಈ ಪ್ರಾಚ್ಯ ವಸ್ತುಗಳು ಮತ್ತು ಯಾವುದಾದ್ರು ಸಮಾಧಿ ಅಥವಾ ಅಸ್ಥಿಪಂಜರಗಳನ್ನು ಕಂಡುಹಿಡಿಬೋದು, ಅಥವಾ ತಲೆಬುರುಡೆ ಇಂಥ ವಸ್ತುಗಳು ಏನಾದರೂ ಭೂಮಿ ಒಳಗಡೆ ಹುದುಗಿದ್ರೆ ಅಗೆಯದೆ ಅದನ್ನು ಮೇಲಿಂದಲೇ ಪತ್ತೆ ಹಚ್ಚುವಂಥ ಒಂದು ಸಾಧನ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ತುಂಬ ಸುಲಭ ರೀತಿಯಲ್ಲಿ ಕೂಡ ಉಪಯೋಗಿಸ್ಬೋದು. ಇದರಲ್ಲಿ ಮುಖ್ಯವಾಗಿ 3 ಪಾರ್ಟ್ಗಳಿರುತ್ತೆ. ಒಂದು ಎನರ್ಜಿ ಸಪ್ಲೈಯರ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿವ್ ವೇವ್ಸ್, ಅಂದರೆ ಪಲ್ಸಸ್ನ ಅದು ಭೂಮಿ ಕೆಳಗಡೆ ಕಳಿಸುತ್ತೆ. ಅದನ್ನು ಮೆಜರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟು, ಅಥವಾ ಯು ಕ್ಯಾನ್ ಸೇ ದ ಸ್ಕ್ರೀನ್ ಮೇಲೆ ಆ ಇಮೇಜು, ಆ ಅಸ್ಥಿಪಂಜರ ಅಥವಾ ಬುರುಡೆ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು, ಅಥವಾ ಲೋಹದ ಯಾವುದಾದ್ರು ವಸ್ತುಗಳಿರ್ಬೋದು, ಇನ್ನೇನಾದರೂ ಪ್ರಾಚ್ಯ ವಸ್ತುಗಳಿರ್ಬೋದು, ಇಟ್ಟಿಗೆ ಇಡ್ಬೋದು, ಅಥವಾ ಇನ್ನೇನಾದರೂ ಕಲ್ಲಿನ ಚೂರು ಆ ಥರದ್ದೇನಾದ್ರು ಇರ್ಬೋದು. ಆ ಥರ ವಸ್ತುಗಳನ್ನ ಕ್ಲೀನಾಗಿ ಅದು ಬಿಂಬವಾಗುತ್ತೆ, ಇಮೇಜ್ ಥರ ಕಾಣಿಸುತ್ತೆ, ಇಮೇಜಲ್ಲಿ ನೋಡ್ಬೋದು. ಇದು ಒಂದು 3 ಪಾರ್ಟ್ನ ಒಂದು ತಳ್ಳು ಗಾಡಿನಲ್ಲಿ ಅಳವಡಿಸ್ಬೋದು. ಸಾಮಾನ್ಯವಾಗಿ ನೀವು ಗ್ರಾಸ್ ಮೇಲೆ, ಲಾನ್ ಮೇಲೆ ಮೂವ್ ಮಾಡ್ತೀರಲ್ಲ, ಆ ಥರ ತಳ್ಳು ಗಾಡಿ ಥರ ಆ ಒಂದು ಇದರಲ್ಲಿರುತ್ತೆ. ಒಂದು ಸೂಟ್ ಕೇಸ್ ಅಷ್ಟು ಸೈಜ್ ಇರುತ್ತೆ. ಆಮೇಲೆ ಒಂದು ಲ್ಯಾಪ್ಟಾಪ್ ಥರದ್ದು ಒಂದು ಮೇಲ್ಗಡೆ ಒಂದು ಕ್ಯಾಪ್ಚರಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದು ಸ್ಕ್ರೀನ್ನಲ್ಲಿ ನೀವು ಎಷ್ಟು ಆಳದಲ್ಲಿ ಅಗಲ ಮತ್ತು ಉದ್ದ, ಆ ಪದಾರ್ಥದ ಆ ವಸ್ತುವಿನ ಅಗಲ ಮತ್ತು ಉದ್ದನ ಅದರಿಂದ ಪತ್ತೆ ಹಚ್ಚಬಹುದು. ಪ್ರಾಚ್ಯ ವಸ್ತುಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಉತ್ಖನನ ಕ್ರಿಯೆಯಲ್ಲಿ ಇದನ್ನು ಬಳಸ್ತಾರೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಮ್ಯಾಗ್ನೆಟಿಕ್ಸ್ ವೇವ್ಸ್ನ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆ ಅಸ್ಥಿಪಂಜರ ಇದೆ ಅಥವಾ ಯಾವ್ದಾದ್ರು ಒಂದು ಶಿಲೆ ಇದೆ, ಈ ರೀತಿಯ ವಸ್ತುಗಳ ಇಮೇಜ್ ಬರೋದಕ್ಕೆ ಶುರುವಾಗುತ್ತೆ. ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನು ಪತ್ತೆ ಮಾಡಬಹುದು. ಅದು ಸುಮಾರಾಗಿ ಈಗಿನ ಒಂದು ಉಪಯೋಗದ ಪ್ರಕಾರ 10 ಅಡಿಯವರೆಗೂ ಭೂಮಿಯ ಸರ್ಫೇಸಿಂದ, ಭೂಮಿ ಮೇಲ್ಗಡೆಯಿಂದ 10 ಅಡಿಯವರೆಗೂ ಕ್ಲೀನಾಗಿ ಆ ಸಾಯಿಲಲ್ಲಿ ಏನಾದರೂ ಹುದುಗಿದ್ರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಉಪಕಾರಿಯಾಗುತ್ತೆ. ಸರ್, ಪ್ರಮುಖವಾಗಿ ಈ ಸಾಧನ ಯಾವ ರೀತಿಯ ಲ್ಯಾಂಡ್ನಲ್ಲಿ ವರ್ಕ್ ಮಾಡುತ್ತೆ? ಅದು ಯಾವ ರೀತಿಯಾಗಿರ್ಬೇಕು? ಸಮತಟ್ಟಾಗಿರ್ಬೇಕಾ ಅಥವಾ ಹೇಗಿರಬೇಕು ಅಂತ ಪ್ರದೇಶ? ಅಂದರೆ ನಿಮಗೆ ತುಂಬ ಐಡಿಯಲ್ ಕೇಸ್ ಅಂತ ಹೇಳಿದ್ರೆ ಆ ಭೂಮಿ ಸಮತಟ್ಟಾಗಿರಬೇಕು. ಯಾಕೆಂದರೆ ನೀವು ಆ ಇನ್ಸ್ಟ್ರೂಮೆಂಟನ್ನು ಸುಲಭವಾಗಿ ಅದನ್ನು ಕಳ್ಕೊಂಡು ಹೋಗ್ಬೋದು, ಸ್ಕ್ಯಾನಿಂಗ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಡ್ರೈ ಸಾಯಿಲ್ ಇದ್ದರೆ ಜಾಸ್ತಿ ಅನುಕೂಲ. ಯಾಕೆಂದರೆ ಇಮೇಜು ತುಂಬ ಸ್ಪಷ್ಟವಾಗಿ ಬರುತ್ತೆ. ತುಂಬ ನೀರಿರೋ ಜಾಗ ಅಥವಾ ಕೆಸರಿರ್ಬೋದು, ಆ ಥರದ ಪ್ರದೇಶದಲ್ಲಿ, ಅಥವಾ ಮೇಲ್ಗಡೆ ವೆಜಿಟೇಷನ್ ಆಗಲಿ, ಗ್ರಾಸು ಸಿಕ್ಕಾಪಟ್ಟೆ ಗ್ರಾಸ್ ಇರಲಿ, ಅಥವಾ ಫಾರೆಸ್ಟ್ ಏರಿಯಾದಲ್ಲಿ ಅಥವಾ ತಗ್ಗುತಿಟ್ಟು ಇರೋ ಪ್ರದೇಶದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದಿಷ್ಟು ಕೂಡ ಡಾಕ್ಟರ್ NR ರಮೇಶ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಬಸವರಾಜ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.